ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ನಿಧನರಾಗಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕ್ ಅವರು ಈ ಸುರಪುರ ಸಂಸ್ಥಾನದ ರಾಜಮನೆತನದ ಪುತ್ರರು ಕೂಡ ಆಗಿರುವಂಥದ್ದು. ಅವರ ಪಾರ್ಥಿವ ಶರೀರವನ್ನು ಸುರಪುರದಲ್ಲಿರುವಂತಹ ದರ್ಬಾರ್ ಹೌಸ್ನಲ್ಲಿಡಲಾಗಿದೆ. ಈ ದರ್ಬಾರ್ ಹೌಸ್ನಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಅವರ ಕಡೆಯ ದರ್ಬಾರ್ ಇಲ್ಲಿ ನಡೀತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ನಸುಕಿನ ಜಾವ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರವನ್ನು ಸುರಪುರಕ್ಕೆ ತರಲಾಯಿತು. ಈ ದರ್ಬಾರ್ ಹೌಸ್ನಲ್ಲಿ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಸ್ಥಳಕ್ಕೆ ಆಗಮಿಸಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವುದಕ್ಕಾಗಿ ಮುಂದಾಗ್ತಾ ಇದ್ದಾರೆ. ನೋಡ್ಬೋದು, ಸರದಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಮೂಹ ಆಗಮಿಸ್ತಾ ಇದೆ. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿರುವಂತಹ ದರ್ಬಾರ್ ಹೌಸ್ನಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಅವರ ಪಾರ್ಥಿವ ಶರೀರ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿರುವಂಥದ್ದು. ರಾಜಾ ವೆಂಕಟಪ್ಪ ನಾಯಕ್ ಅವರು ಕೇವಲ ಇಲ್ಲಿ ಶಾಸಕರು ಅಷ್ಟೇ ಅಲ್ಲ, ಸುರಪುರ ರಾಜವಂಶಸ್ಥ ಪುತ್ರರು ಕೂಡ ಆಗಿರುವಂಥದ್ದು. ಸುರಪುರ ಸಂಸ್ಥಾನ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿರುವಂತಹ ಗಟ್ಟಿ ಸಂಸ್ಥಾನಗಳಲ್ಲಿ ಒಂದಾಗಿರುವಂಥದ್ದು. ಅಂತಹ ಸಂಸ್ಥಾನದ ರಾಜಮನೆತನದ ಪುತ್ರರಾಗಿರುವಂಥವರು ರಾಜಾ ವೆಂಕಟಪ್ಪ ನಾಯಕ್ ಅವರು. ಅವರ ನಿಧನದ ಸುದ್ದಿ ಕೇಳ್ತಾ ಇದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ರೀತಿ ಜನಸಮೂಹ ಸರದಿನಲ್ಲಿ ಬಂದು ನಿಂತು ಬೆಳಗ್ಗೆಯಿಂದಲೇ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಆಗಮಿಸ್ತಾ ಇದೆ. ಅದಷ್ಟೇ ಅಲ್ಲ, ಸಾಕಷ್ಟು ಪೊಲೀಸ್ ವ್ಯವಸ್ಥೆ, ಭದ್ರತಾ ವ್ಯವಸ್ಥೆ ಕೂಡ ಕೈಗೊಳ್ಳಲಾಗಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಇತ್ತ ಹರಿದು ಬರ್ತಾ ಇದೆ. ಜನರನ್ನು ನಿಯಂತ್ರಿಸೋಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ಲಿ ಕೈಗೊಳ್ಳಲಾಗಿರುವಂಥದ್ದು. ಹಾಗಾದರೆ ಈ ಬಗ್ಗೆ ಜನಸಮುದಾಯದವರು ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನದ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ರಾಜಾ ವೆಂಕಟಪ್ಪ ನಾಯಕ್ ಅವರು ಸುರಪುರ ಮತಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂಥವರು. ಅದಷ್ಟೇ ಅಲ್ಲ, ಈ ಸುರಪುರ ರಾಜವಂಶಸ್ಥರ ಕೊಂಡಿಯಾಗಿ ಕೂಡ ಇರುವಂಥವರು. ಅವರು ರಾಜವಂಶಸ್ಥರ ಸುಪುತ್ರರಾಗಿರುವಂಥವರು. ಸುರಪುರ ಸಂಸ್ಥಾನ ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಸಾಮ್ರಾಜ್ಯಶಾಹಿ ಆಡಳಿತದ ವಿರುದ್ಧ ತೊಡೆತಟ್ಟಿ ನಿಂತು ಯುದ್ಧ ಮಾಡಿದಂತಹ ದಿಟ್ಟ ಅರಸು ಮನೆತನ ಸುರಪುರ ಸಂಸ್ಥಾನ. ಹಾಗಾದರೆ ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನದ ಬಗ್ಗೆ ಅವರ ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಇಲ್ಲಿ ಅಕ್ಷರಶಃ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸುರಪುರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಮೂಲೆಗಳಿಂದ ಜನಸಮುದಾಯ ಸುರಪುರ ಸಂಸ್ಥಾನದತ್ತ ಹರಿದು ಬರ್ತಾ ಇದೆ. ಇಲ್ಲಿ ದರ್ಬಾರ್ ಹೌಸ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ರಾಜಾ ವೆಂಕಟಪ್ಪ ನಾಯಕ್ ಅವರ ಅಂತಿಮ ದರ್ಬಾರ್ ಇಲ್ಲಿ ನಡೀತಾ ಇರುವಂಥದ್ದು, ಕಡೆಯ ದರ್ಬಾರ್ ಇಲ್ಲಿ ನಡೀತಾ ಇರುವಂಥದ್ದು. ಈ ಬಗ್ಗೆ ಇಲ್ಲಿನ ಅಭಿಮಾನಿಗಳು, ಬೆಂಬಲಿಗರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ನೆಚ್ಚಿನ ನಾಯಕರು, ಸುರಪುರ ಅರಸು ವಂಶಸ್ಥ ಆಗಿರುವಂತಹ ರಾಜಾ ವೆಂಕಟಪ್ಪ ನಾಯಕ್ ಅವರ ಕಡೆಯ ದರ್ಬಾರಿಲ್ಲಿ ನಡೀತಾ ಇರುವಂಥದ್ದು, ಏನು ಹೇಳಕ್ಕೆ ಬಯಸ್ತೀರಿ? ನಮ್ಮ ಸುರಪುರಕ್ಕಲ್ಲ, ನಮ್ಮ ಯಾದಗಿರಿ ಜಿಲ್ಲೆದಲ್ಲೇ ಇಂಥ ನಿಷ್ಠುರ, ಇಂಥ ನೇರ ರಾಜಕಾರಣಿ ಇನ್ನು ಮುಂದೆ ಹುಟ್ಟಲ್ಲ, ಇನ್ನು ಹುಟ್ಟೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಅವರು ಮನೆತನದಿಂದನೂ ಅವರು ಶಾಸಕರು, ಅವರು ಯಾವತ್ತೂ ಸರಳ ಜೀವಿ. ಯಾವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇಂಥ ಶಾಸಕರು ನಾವು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾದಗಿರಿಗೆ ನಮಗೆ ಇವತ್ತು ನಷ್ಟ ಆಗಿದೆ. ಇವತ್ತು ಡೆವಲಪ್ಮೆಂಟ್ ಆಗಲಿ, ಅಭಿವೃದ್ಧಿ ಆಗಲಿ, ಇವತ್ತು CM ಸಾಹೇಬ್ರ ಬೆಲ್ಲಿ ಹೋದ್ರಂದ್ರೆ ನಮ್ಮ ಸೀನಿಯರ್ ಶಾಸಕರು ಬಂದ್ರಂತ ಒಂದು ಯಾರೇ ಇದ್ರಿ ಅದು ನಿಂತು ಬಂದು ಚೇಂಬರ್ದಲ್ಲಿ ಕರೆದು ಮಾತಾಡಿಸಿ ಅಲ್ಲಿ ಹೋದ್ರೆ ನಮಗೊಂದು ರಾಜಮರ್ಯಾದೆ. ಅವ್ರು ಎಂದು ಹೋದ್ರೆ ಅಂಥ ಸರಳ ಸಜ್ಜನ ವ್ಯಕ್ತಿ. ಯಾಕಂದ್ರೆ ಸುರಪುರಕ್ಕೆ ಯಾವತ್ತು ಜನರ ಚಿಂತೆ ಮಾಡೋಂಥ ವ್ಯಕ್ತಿ, ಎಲ್ಲೇನೋ ಮೋಜು ಮಸ್ತ್ ಮಾಡಿ ತಿರುಗಾಡೋಂಥ ವ್ಯಕ್ತಿ ಅಲ್ಲ, ಜನರ ಚಿಂತನೆ ಆತಗ. ರಾಜಮನೆತನದಿಂದ ಬೆಳೆದಂಥವ್ರು ಅಂತ ಆ ರೀತಿ ಅವರಲ್ಲಿ ಇತ್ತ ಅಥವಾ ಜನರಲ್ಲಿ ಸರಳತೆಯಿಂದ ಇರ್ತಿದ್ರ? ಆದ್ರೆ ಆತ ರಾಜರಿದ್ರೆ ಇಲ್ಲಿ ಬಂದ್ರಂದ್ರೆ ಒಂದು ಸಾಮಾನ್ಯ ಒಂದು ಬಡವ ಕುಟುಂಬದ ಬಂದಂದ್ರೆ ಆತ ಏನೊಂದು ಲಾಸ್ಟ್ ವರ್ಗದ ಬಂದ್ರೆ ಅದಕ್ಕೆ ಮಾತಾಡಿಸಿ ಏನು ಪರಿಹಾರ ಅದಂತೇಳಿ ಕೆಲಸ ಮಾಡಿ ಕೊಟ್ಟರೆ, ಅದಕ್ಕಂತ ಆ ಜನ ಆ ಕ್ವಾಲಿಟಿ ಸಲಿಗೆ ಇವತ್ತು ಜನ ನೋಡ್ರಿ. ಮೊನ್ನೆ 23 ಎಲೆಕ್ಷನ್ದಲ್ಲಿ ನಮ್ಗೆ 25,000ರಿಂದ ಜನ ಗೆಲ್ಲಿಸ್ಕೊಟ್ರು ಅಂತ ಭಾಳ ನಮ್ಗೆ ನೋವು ತುಂಬ ಉಂಟಾಗ್ಯದ ರೀ. ನಮ್ಮ ತಂದಿನ ಕಳ್ಕೊಂಡಾಗ ಸುರಪುರ ತಾಲೂಕಿಗೆ ನಮ್ಮ ತಂದಿನ ಕಳ್ಕೊಂಡಂಗೆ ಆಗಿದ್ರಿ. ನಮ್ಮ ಏನು ಹೇಳಕ್ಕೆ ಮಾತೇ ಬರ್ತಿಲ್ಲ. ಸುರಪುರ ತಾಲೂಕಿಗೆ ಇದು ಒಂದು ಕಿರಣ. ಒಂದು ಸಣ್ಣ ಹುಡುಗರು ಫೋನ್ ಮಾಡಿದ್ರೆ ಯಾಕಪ್ಪ ನಿಮ್ಮ ಸಮಸ್ಯೆ ಏನಂತ ಕೇಳ್ತಿದ್ರಿ ನಮ್ಮ ರಾಜಾ ವೆಂಕಟಪ್ಪ ನಾಯಕರು. ಇವತ್ತು ದಿನ ಕೇಳೋರು ಯಾರು ಇಲ್ಲದಂಗೆ ಆಯ್ತು ನಮ್ಮ ಸುರಪುರ ತಾಲೂಕು. ರಾಜವಂಶಸ್ಥಾನ ಗರ್ವ ಆ ಥರ ಇರಲಿಲ್ಲ, ಆ ಥರ ಏನಿಲ್ರಿ. ಅವರು ಒಂದು ಮಗುವಿನ ಮನಸ್ಸು ಹೆಂಗಿರ್ತಿತ್ತು ಹುಟ್ಟಿದಾಗ, ಆ ಥರ ಮಗುವಿನ ಮನಸ್ಸು ಥರ ಅವ್ರದ್ದು ಒಂದು ಆ ಥರ ಮನಸ್ಸು ಅವ್ರದ್ದಿತ್ತು. ಸರಳತೆಯ ಜೀವಿ, ಸರಳತೆ ಆಡಳಿತಗಾರ, ಜನಮೆಚ್ಚಿದ ನಾಯಕ. ಇಂಥನ್ನೆಲ್ಲ ನಾವು ಕಳ್ಕೊಂಡ್ವಿ ಅಂತ ನಮ್ಗೆ ಭಾಳ ದುಃಖ ಅನಿಸ್ಲತ್ತ. ಇಂಥವ್ರು ಮತ್ತೆ ನಮ್ಗೆ ಸಿಗಲಿ ಅನ್ನೋದು ನಮ್ಮ ಮುಂದಿನ ಬೇಡಿಕೆ ಅಷ್ಟೇ.
ನಮ್ಮ ತಂದೆಯವರ ಕಾಲದಿಂದಲೂ ಅವರಿಗೆ ನಮಗೆ ಅವಿನಾಭಾವ ಸಂಬಂಧ. ಅವರು ಮೂಲತಃವಾಗಿ ಸುರಪುರ ಸಂಸ್ಥಾನ ಮಹಾರಾಜರೇ. ಆದರೆ ಯಾವುದೇ ಒಬ್ಬ ಪ್ರಜೆಗಳು ಬಂದರೆ ಅವರ ಪ್ರಜೆಗಳನ್ನು ಅವ್ರ ಕಷ್ಟ ಸುಖ ದುಃಖ ಏನೇ ಇದ್ರೂ ಅವ್ರ ಪರಿಹಾರ ಮಾಡ್ತಾರೆ. ಇಂಥ ಭಾಗ ನಮ್ಮ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲಾದೊಳಗೆ ಧೀಮಂತ ನಾಯಕ ರಾಜ ವೆಂಕಟಪ್ಪ ನಾಯಕ ಅಂತ ಹೇಳೋದು ತಪ್ಪಾಗಲ್ಲ ಸರ್. ಏನು ಹೇಳ್ತೀರಿ? ಯಾರು ಮಾತಾಡ್ತಾರೆ? ಮಾತಾಡೋಣ. ಈಗ ನಮ್ಮ ಸುರಪುರ ತಾಲೂಕದ ಧೀಮಂತ ನಾಯಕರ ವೆಂಕಟಪ್ಪ ನಾಯಕ ಸಾಹೇಬ್ರ ನಮ್ಮ ತಂದೆ ತಾಯಿಗಿಂತನೂ ಹೆಚ್ಚಿಗೆ ನಮ್ಮ ತಾಲೂಕಿಗೆ ಅವರು ನೋಡ್ಕೊಂಡು ಬಂದಂಥವ್ರು. ಅದರಲ್ಲಿ ಸ್ಪೆಷಲ್ ಅಂದರೆ ನಮ್ಮ ಬಂಜಾರ ಸಮಾಜದ ಕನಕರು ನಮ್ಮ ತಂದೆ ಸ್ಥಾನದಲ್ಲಿ ಇದ್ದವರು. ಅವರು ನಮ್ಮ ಜನಾಂಗ ಕನಕರು ಅತಿ ಗೌರವದಿಂದ ಅತಿ ಹೆಚ್ಚಿನ ಇದಕ್ಕೆ ನಮ್ಗೆ ಇದು ಮಾಡ್ಕೊಂಡು ಕೆಲಸ ಮಾಡಿದ್ರು. ಇವತ್ತಿನ ದಿವಸ ನಾವು ನಮ್ಮ ತಂದೆಯನ್ನು ಕಳ್ಕೊಂಡಂಗೆ ಅವರಿಗೆ ನಮಗೆ ದುಃಖ ತಪ್ಪಿದಂಗೆ ಆಗಿಬಿಟ್ಟಾಗ ನಮ್ಗೆ ಏನೂ ಹೇಳಲಾರ್ದಷ್ಟು ಇದು ಆಗ್ಬಿಡೋದು. ರಾಜರಾಗಿದ್ದರೂ ಕೂಡ ಒಂದು ಸಾಮಾನ್ಯ ಕಾರ್ಯಕರ್ತರ ಒಂದು ಕುಂದುಕೊರತೆಗಳು. ನಾವು ಲಂಬಾಣಿ ಸಮಾಜದಿಂದ ಬಂದರು. ಈ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ಅವ್ರದ್ದೇ ಆಧಾರ ಸ್ತಂಭನ ಅವ್ರು ನಮಗಾಗಿ ಬೆಳೆಸಿದ್ದಾರೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಅಂಥ ಶಾಸಕರು ಮಾತ್ರ ಹುಟ್ಟಲ್ಲ. ಒಬ್ಬ ಕಾರ್ಯಕರ್ತನಿಗೋಸ್ಕರ ನೆಲದ ಮೇಲೆ ಕುಂತು ಇವತ್ತು ನಮಗೆ ಒಂದು ಸುಳ್ಳು ಆಪಾದನೆಗಳಿಂದ ಕಾಪಾಡಿದಂಥ ಧೀಮಂತ ನಾಯಕ ಊಟ ಮಾಡುತ್ತಿರುವಾಗ ಊಟವನ್ನು ಬಿಟ್ಟು ಬಂದು, ನೀವು ನೋಡಿರ್ಬೋದು ಹಿಂದಕ್ಕಿನ ನ್ಯೂಸ್ನಲ್ಲಿ ತಾವು ಮಾಡಿದಿರಿ, ಕೊಡೆಕಲ್ ಭಾಗದಲ್ಲಿ ನಮ್ಮ ಬಂಜಾರ ಸಮಾಜಕ್ಕಾಗಲಿ ಎಲ್ಲ ಸಮಾಜ, ನಮ್ಮ ಒಂದು ಸಮಾಜ ಅಲ್ಲ, ಇಡೀ ಸುರಪುರ ಕ್ಷೇತ್ರ ಪ್ರತಿಯೊಂದು ಸಮಾಜಕ್ಕೂ ಕೂಡ ಅವರು ಒಬ್ಬ ಆರಾಧ್ಯ ದೈವನೇ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ದೈವ ಇವತ್ತು ಇಲ್ಲ, ಏನು ಹೇಳಕ್ಕೆ ಇಲ್ಲ. ಆ ದುಃಖ ನಿನ್ನೆಯಿಂದ ಹಾಸ್ಪಿಟ್ಲಿಂದ ಬರ್ತಾ ಇದ್ದೀವಿ, ತಡ್ಕೊಳಕ್ಕಾಗ್ತಾ ಇಲ್ಲ. ಆ ದೇವರು ನಮಗೆ, ನೀವೆಲ್ಲ ಮುಂದಿನ ಅವ್ರ ಮಕ್ಕಳಿದ್ದಾರೆ, ಈ ಸುರಪುರ ತಾಲೂಕಿನ ಜನತೆ ಅವ್ರ ಮಕ್ಕಳಿಂದ ಇರ್ಬೇಕಂತ ಅಷ್ಟೇ, ಇಲ್ಲ ರೀ ಅವನ ಮಕ್ಕಳಿಂದ ಇರ್ಬೇಕಂತ ಅಷ್ಟೇ ಬಯಸ್ತೀವಿ. ಇದು ಬಿಟ್ಟು ಬೇರೆ ಅವರು ಕೂಡ ತಂದೆ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗಲಿ ಅಂತ ಅನ್ನೋ ನಮ್ಮ ಭಾವನೆ ಅಷ್ಟೇ ಇದೆ. ರಾಜವಂಶಸ್ಥ ಆದರೂ ಕೂಡ ಜನ ಹೇಳೋ ಪ್ರಕಾರ ಅಂತ ಯಾವುದೇ ಆದಂತಹ ಗರ್ವ ಆಗಲಿ ಅಹಂ ಆಗಲಿ ಅವ್ರ ಹತ್ರ ಇರಲಿಲ್ಲ. ಸಾಮೂಹಿಕ ಕಾರ್ಯಕರ್ತರಿಗೋಸ್ಕರ ದುಡಿತಿದ್ರು ಅನ್ನೋಂಥದ್ದು. ಏನು ಹೇಳಕ್ಕೆ ಬಯಸ್ತೀರಿ? ವೆಂಕಟಪ್ಪ ನಾಯಕ್ ಅವರು ಇದೇ ದರ್ಬಾರ್ ಹೌಸ್ನಲ್ಲಿ ಸಾಕಷ್ಟು ದರ್ಬಾರ್ಗಳನ್ನು ಮಾಡಿರೋಂಥದ್ದು. ಆದರೆ ಇವತ್ತಿನ ಅವರ ದರ್ಬಾರು ಕೊನೆಯ ದರ್ಬಾರು. ಏನು ಹೇಳಕ್ಕೆ ಬಯಸ್ತೀರಿ? ಇವರು ಇಂಥ ಶಾಸಕರು ಇಲ್ಲಿ ನನಗೆ ತಿಳಿದಂಗೆ ಕರ್ನಾಟಕದಲ್ಲೇ ಸಿಗಲ್ಲ. ಯಾಕಂದರೆ ಇದು ಸರಳ ಜೀವಿ. ಆಮೇಲೆ ರಾಜರಾದಂಥ ಅವ್ರದ್ದು ರಾಜರ ಗರ್ವ ಇದ್ದಿಲ್ಲ ಅವರಲ್ಲಿ. ಯಾರೇ ಸಾಮಾನ್ಯ ಮನುಷ್ಯ ಬಂದರೆ ಅವ್ನು ಕೆಲಸ ಮಾಡ್ತಿದ್ರು. ಆಮೇಲೆ ನೀವು ಫೋನ್ ಮಾಡ್ತಾಯಿದ್ರೆ ಅವರು ಫೋನ್ ಮಿಸ್ ಕಾಲ್ ಮಾಡಿದ್ರು ಕೂಡ ರಿಟರ್ನ್ ಫೋನ್ ಮಾಡಿ ನಿನ್ನ ಸಮಸ್ಯೆ ಏನಪ್ಪ ಅಂತ ಕೇಳ್ತಿದ್ರು. ಆ ಸಮಸ್ಯೆನ ಪರಿಹಾರ ಮಾಡ್ತಿದ್ರು. ಆಮೇಲೆ ಅವರ ಅಂಥ ವ್ಯಕ್ತಿ ನಾನು ನೋಡಿಲ್ಲ. ಅವ್ರನ್ನ ಕಳ್ಕೊಂಡದ್ದು ಸುರಪುರ ತಾಲೂಕಿಗೆ ಭಾಳ ತುಂಬಲಾರ್ದ ನಷ್ಟ ಆಗ್ಯದ. ಯಾಕಂದರೆ ಇವತ್ತು ನನಗೆ ತಿಳಿದಂಗೆ ಅಂಥ ವ್ಯಕ್ತಿ ಈಗ 4 ಸಲ ಎಲೆಕ್ಟ್ ಆದರೂ ಕೂಡ ಅವರಿಗೆ ಒಂದು ಸ್ವಲ್ಪ ಆದರೂ ಗರ್ವ ಇದ್ದಿಲ್ಲ. ಯಾರೇ ಬರಲಿ ಬಂದರೂ ಅವರಿಗೆ ಬಗಲಕ್ಕೆ ಕೂಡಿಸ್ಕೊಂಡು ಮಾತಾಡ್ತಾ ಅವ್ರದ್ದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿದ್ರು. ಯಾವುದೇ ಸಮಸ್ಯೆ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ ಯಾವುದೇ ಆಗಲಿ, ಯಾವನೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೇಸ್ ಆಗ್ಯದ ಸುಳ್ಳು ಅಂತ ಬಂದರೆ ಆ ಪೊಲೀಸ್ ಸ್ಟೇಷನ್ ತಾನು ಹೋಗಿ ಕೂಡ ಆ ಕೇಸಿನ ಬಗ್ಗೆ ಇದು ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಇಂಥ ವ್ಯಕ್ತಿ ನಮಗೆ ಸಿಗೋಲ್ಲ ಅಂತ ಹೇಳ್ತೀನಿ. ಈ ಸುರಪುರ ರಾಜವಂಶಸ್ಥರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಯಾಕಂದರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟ ಮಾಡಿರುವಂಥ ಸಂಸ್ಥಾನಗಳಲ್ಲಿ ಸುರಪುರ ಸಂಸ್ಥಾನ ಕೂಡ ಒಂದು ಅನ್ನೋಂಥದ್ದು. ಇಂತಹ ಒಂದು ಶ್ರೇಷ್ಠ ಸಂಸ್ಥಾನ, ಆ ಸಂಸ್ಥಾನದ ಕುಡಿ ಇವರು. ಈ ಸಂಸ್ಥಾನದ ಇತಿಹಾಸದ ಬಗ್ಗೆ ಏನು ಹೇಳ್ತೀರಿ? ಈ 1957 ಏನು ಸ್ವತಂತ್ರ ಹೋರಾಟಕ್ಕಾಗಿ ಏನು ಹೋರಾಡಿದ್ರು ನಾಲ್ವಾಡಿ ಕೃಷ್ಣರಾಜ ನಾಲ್ವಾಡಿ ರಾಜ ವೆಂಕಟಪ್ಪ ನಾಯಕರು, ಅವರು ಕುಡಿ ಇವರು. ಅದೇ ಥರನೇ ಇವ್ರದ್ದು ಎಲ್ಲ ಸಮಾಜ ಏನಾದ, ಇವ್ರದ್ದು ವಂಶಸ್ಥರೆಲ್ಲ ಹೋರಾಟ ಮಾಡಿದಾರ. ಆಮೇಲೆ ಅದೇ ಮೊದಲೇನು ಹೋರಾಟ ಮಾಡಿದ್ರು ಅದೇ ಹೋರಾಟದ ಪ್ರಕಾರನೇ ಜನರಿಗೆ ಅವಾಗೂ ಭಾಳ ಒಳ್ಳೆಯದೇ ಮಾಡ್ಯಾರ. ಭಾಳಷ್ಟು ಇವ್ರ ಸಮಾಜದಿಂದ, ಇವ್ರ ಮಂತ್ಯನದಿಂದ ಭಾಳಷ್ಟು ಜನರಿಗೆ ಭೂಮಿಗಳನ್ನು ದೇಣಿಗೆಯಾಗಿ ಕೊಟ್ಟರ. ಎಲ್ಲವಷ್ಟು ತಮ್ಮ ಆಸ್ತಿಯೇ ದೇಣಿಗೆಯಾಗಿ ಕೊಟ್ಟಂಥ ವಂಶ ಇದು. ಆ ವಂಶಸ್ಥರಲ್ಲಿ ಇವರು ಕೊನೆಯವರಂತ ನಾನು ಅನ್ಬೋದು. ಯಾಕಂತಂದರೆ ಈಗ ಅವ್ರ ಮಕ್ಕಳು ಅವ್ರ ಮಕ್ಕಳು ಭಾಳ ಒಳ್ಳೆಯ ಮಕ್ಕಳು ಅದಾರ. ಅವ್ರು ನನ್ನ ಪ್ರಕಾರ ಮುಂದೆ ಕೂಡ ಅವ್ರ ಮಕ್ಕಳನ್ನೇ ನಾವು ನಮ್ಮ ತಾಲೂಕದ ಜನರೆಲ್ಲರೂ ಸೇರಿಸಿ ಅವ್ರ ಮಕ್ಕಳನ್ನ ಮುಂದೆ ತರೋಣ. ಆಮೇಲೆ ಅವರು ಕೂಡ ಅದೇ ಥರ ನಮ್ಮನ್ನೆಲ್ಲರನ್ನ ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ.
ಒಟ್ಟಾರೆ ಸುರಪುರ ಕ್ಷೇತ್ರದ ಜನ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದ ಹಿನ್ನೆಲೆಯಲ್ಲಿ ಅಕ್ಷರಶಃ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಸುರಪುರ ಸಂಸ್ಥಾನದ ಇತಿಹಾಸ ಇರುವಂಥದ್ದೇ ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ಗಟ್ಟಿಯಾಗಿ ಹೋರಾಟ ಮಾಡುವಂಥದ್ದು. ಬ್ರಿಟಿಷರ ವಿರುದ್ಧ ಇದೇ ಸುರಪುರದ ಅರಸರು ಹೋರಾಟ ಮಾಡಿದರು. ಅಂತಹ ವಂಶದಲ್ಲಿ ಹುಟ್ಟಿರುವಂತಹ ರಾಜ ವೆಂಕಟಪ್ಪ ನಾಯಕ್ ಅವರು ಕೂಡ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಳಿತಕ್ಕೊಳಗಾದಂತಹ ದೀನ ದಲಿತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವರು ಅನ್ನುವಂತಹ ನೋವಿನ ಮಾತನ್ನು ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಅಂತಹ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂತಹ ನೋವು ಅಕ್ಷರಶಃ ಇಲ್ಲಿನ ಜನರನ್ನು ಕಾಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಸುರಪುರದಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.